ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ಶತ್ರುಕಾಟ ನಾವು ಸುಮ್ಮನೆ ಇದ್ರೂ ನಮ್ಮ ತಂಟೆಗೆ ಬರ್ತಾ ಇರ್ತಾರೆ. ಹಲವಾರು ಪರಿಹಾರಗಳಿದೆ ಗುರುಗಳೇ. ಎಸ್, ಒಂದು ಮಾಂತ್ರಿಕ ಪರಿಹಾರವನ್ನು ಕೂಡ ನಾವು ಈ ಸಲ ನೋಡೋಣ. ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಮನೆಯ ಹತ್ತಿರದಲ್ಲಿ ಎಲ್ಲಿಯಾದರೂ ಒಂದು ಶಕ್ತಿ ದೇವರ ದೇವಸ್ಥಾನ, ಹೆಣ್ಣು ದೇವರ ದೇವಸ್ಥಾನ, ಶಕ್ತಿ ದೇವರಾಗಿರಬೇಕು, ಇದೆಯಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ತ್ರಿಶೂಲ ಇದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ. ಶಿವನ ದೇವಸ್ಥಾನ ಅಲ್ಲ, ಶಕ್ತಿ ದೇವರು, ಹೆಣ್ಣು ದೇವರ ದೇವಸ್ಥಾನದ ಆಪೋಸಿಟಲ್ಲಿ ತ್ರಿಶೂಲ ಇರಬೇಕು. ಅಂಥ ದೇವಸ್ಥಾನಕ್ಕೆ 3 ಲಿಂಬೆಹಣ್ಣು ತಗೊಂಡು ಆ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ ದಿವಸ ತಾವು ಹೋಗಬೇಕಾಗುತ್ತೆ. ನಿಮ್ಮ ಶತ್ರುವನ್ನು ನೆನೆಸ್ಕೊಂಡು, ನಿಮ್ಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರನ್ನ ನೆನೆಸ್ಕೊಂಡು ಒಂದೊಂದೇ ಲಿಂಬೆಹಣ್ಣುಗಳನ್ನು ಆ ತ್ರಿಶೂಲಕ್ಕೆ ತಾವು ಚುಚ್ಚಬೇಕಾಗತ್ತೆ. ಇಷ್ಟೇ ಇರುತ್ತೆ. ಬಂದ್ಬಿಡಿ ಸೈಲೆಂಟಾಗಿ. ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರೋದನ್ನು ನಿಲ್ಲಿಸಿರ್ತಾನೆ. ಇದು ಇನ್ನೂ ಪರಿಣಾಮಕಾರಿ ಆಗಬೇಕು ಅಂದರೆ ಸಾಧ್ಯ ಇದೆಯಾ ನೋಡಿ. ಆಗಲ್ಲ ಅಂದರೆ ನಾನು ಮುಂಚೆ ಹೇಳಿದ ಪರಿಹಾರ ಮಾಡಿ. ಇನ್ನೂ ಪರಿಣಾಮಕಾರಿ ಆಗಬೇಕಂದ್ರೆ ನಿಮ್ಮ ಶತ್ರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಆ ಊರಿನ ಗ್ರಾಮ ದೇವರ ಹತ್ರ ಹೋಗ್ಬಿಟ್ಟು ಈ ಪರಿಹಾರವನ್ನು ಮಾಡಿ ನೋಡಿ. ಅವ್ರ ಊರಿನಲ್ಲಿರೋ ಗ್ರಾಮ ದೇವರು, ಅವ್ರಿಗೆ ಸಂಬಂಧಪಟ್ಟಿರೋ ಗ್ರಾಮ ದೇವರ ಹತ್ರನೇ ಈ ಪರಿಹಾರವನ್ನು ಮಾಡಿ ನೋಡಿ. ಇದು ಇನ್ನೂ ಸ್ಪೀಡಾಗಿ ವರ್ಕೌಟ್ ಮಾಡುತ್ತೆ. ಸೊ ಶತ್ರುಗಳಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ, ಶತ್ರು ಯಾರು ಅಂತ ನನಗೆ ಗೊತ್ತು, ಅವ್ರ ಹೆಸರು ಗೊತ್ತು ಅಂದರೆ ಆ ಲಿಂಬೆಹಣ್ಣನ್ನು ಹಿಡ್ಕೊಂಡು ಅವ್ರ ಹೆಸರನ್ನ ಹೇಳ್ಕೊಂಡಾಗ ಅವರ ಒಂದು ಭಾವಚಿತ್ರ ನಿಮ್ಮ ಮುಂದೆ ಬರ್ತದೆ. ಸೊ ಅವ್ರನ್ನ ನೆನೆಸ್ಕೊಳ್ಳಿ. ಈ ವ್ಯಕ್ತಿ ನನ್ನ ತಂಟೆಗೆ ಬರಬಾರ್ದು, ಬೇರೆ ಏನು ಕೆಟ್ಟದಾಗಿ ಬೇಡ್ಕೋಬಾರ್ದು. ನೀವು ಈ ವ್ಯಕ್ತಿ ನಮ್ಮ ತಂಟೆಗೆ ಬರಬಾರ್ದು ಅಂತ ಬೇಡ್ಕೊಂಡು ಆ ಲಿಂಬೆಹಣ್ಣನ್ನು 3 ಲಿಂಬೆಹಣ್ಣನ್ನು ಅಲ್ಲಿರುವಂಥ ತ್ರಿಶೂಲಗಳಿಗೆ ಚುಚ್ಚಿ ನಿಮ್ಮಿಷ್ಟಕ್ಕೆ ನೀವು ಬನ್ನಿ. ಅಮಾವಾಸ್ಯೆ ದಿವಸ ಸಂಜೆ ಹೊತ್ತಲ್ಲಿ ಈ ಪ್ರಯೋಗವನ್ನು ಮಾಡಿ ನೋಡಿ. ಒಂದು ಸಲ ಆಗಿಲ್ಲ ಅಂದರೂ 2 ಅಥವಾ 3ನೇ ಸಲ ಈ ಪ್ರಯೋಗ ಖಂಡಿತವಾಗಲೂ ಯಶಸ್ವಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.